ಎಲ್ಲರಿಗೂ ನಮಸ್ತೆ. ಸೊ ಇವತ್ತಿನ ಒಂದು ಆಸೆ ಸಂಚಿಕೆಯ ನಾಳೆ ಒಂದು ಪ್ರೋಮೋದಲ್ಲಿ ಏನಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಹಾಗೆಯೇ ನಿಮಗೂ ಕೂಡ ಆಸೆ ಧಾರಾವಾಹಿಯಲ್ಲಿ ಯಾವ ಪಾತ್ರಧಾರಿ ಇಷ್ಟ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಸೊ ಆಸೆ ಸಂಚಿಕೆಯಲ್ಲಿ ನಿಮ್ಗೆಲ್ಲ ಗೊತ್ತಿರಬಹುದು, ರವಿ ಅವ್ರ ಅತ್ತೆ ಮನೇಲಿ ಕೂತಿದ್ದಾನೆ. ಒಂದು ಕಡೆ ಈಗ ಸೂರ್ಯ ಮತ್ತೆ ಮೀನಾ ಇಬ್ರು ಕೂಡ ಮನೆಗೆ ಬಂದಿದ್ದಾರೆ. ಅಲ್ಲಿ ವಾದ ವಿವಾದ ನಡೀತಾ ಇದೆ. ಶಾಂತ ಅವ್ರನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದಾಳೆ. ರಂಗನಾಥ್ ಅದನ್ನ ತಡಿತಾ ಇದ್ದಾರೆ. ಯಾಕೆ ಅವ್ರು ಮನೆ ಬಿಟ್ಟು ಹೋಗ್ಬೇಕು, ಅವ್ರೇನ್ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅವಾಗ ಶಾಂತ ಹೇಳ್ತಾಳೆ, ಇನ್ನು ಏನ್ರಿ ತಪ್ಪು ಮಾಡ್ಬೇಕು, ಈಗಾಗಲೇ ನಮ್ಮ ಮನೆ ಮುಳುಗಿರೋದು ಸಾಕಾಗಿಲ್ವಾ, ಇನ್ನು ಏನ್ ತಪ್ಪು ಮಾಡ್ಬೇಕು, ಇವರಿಬ್ರು ನಮ್ಮ ಮನೆ ಹಾಗೆ ನಮ್ಮ ಮನೇಲಿ ಇರೋ ಅರ್ಹತೆ ಇವ್ರಿಗಿಲ್ಲ, ನಮ್ಮ ಮನೇಲಿ ಇವ್ರು ಇರಂಗಿಲ್ಲ ಅಂತ ಹೇಳ್ತಾರೆ. ಯಾಕೆ ಇರಬಾರ್ದು ಅಂತ ಹೇಳಿ ಸೂರ್ಯ ಹೇಳ್ತಾನೆ, ನಾವಿದ್ದೇ ಇರ್ತೀವಿ ಮನೇಲಿ ಅಂತ ಹೇಳ್ತಾರೆ. ಅವಾಗ ಇವಳು ಶಾಂತ ಹೇಳ್ತಾಳೆ, ನೀವು ಇರೋ ಹಾಗಿಲ್ಲ, ನೀವಿದ್ರೆ ನಾನು ಈ ಮನೇಲಿ ನಾನು ಇರಲ್ಲ ಅಂತ ಹೇಳ್ತಾರೆ. ಅವಾಗ ಎಲ್ರು ಕೂಡ ಗಾಬರಿ ಆಗ್ತಾರೆ. ಯಾಕೆ ಮನಿ ಯಾಕೆ ಹೋಗ್ಬೇಕಮ್ಮ ಅಂತ ಮನೋಜ ಹೇಳ್ತಾನೆ. ಅವಾಗ ಇಲ್ಲ ಕಣ, ಅವರು ಇಬ್ರು ಗಂಡ ಹೆಂಡತಿ ಇಲ್ಲಿದ್ರೆ ನಾನು ಈ ಮನೇಲಿ ಇರಲ್ಲ ಅಂತ ಹೇಳಿ ಹೇಳ್ತಿರ್ತಾಳೆ. ಸೊ ಸೂರ್ಯ ಮತ್ತೆ ಮೀನಾ ಇಬ್ರು ಕೂಡ ಗಾಬರಿ ಆಗ್ತಾರೆ. ಅವಾಗ ಸೂರ್ಯ ಹೇಳ್ತಾನೆ, ಹೌದಾ ಸಕ್ರೆ, ನೀನ್ ಇರಲ್ವಾ, ನಾವಿಲ್ಲ ಅಂದ್ರೆ ಹಾಗಾದ್ರೆ ಯಾವಾಗ ಹೋಗ್ತೀಯಾ ಹೇಳು ಅಂತ ಹೇಳ್ತಾನೆ. ಅವಾಗ ಎಲ್ರು ಕೂಡ ನೀನೇ ಹೋಗ್ತೀಯಾ, ಮನೆ ಏನಾದ್ರು ನೋಡ್ಕೊಂಡಿದ್ಯಾ ಅಥವಾ ನಾನೇನ್ ಮನೆ ನೋಡಿ ಬಿಟ್ಟು ಬರ್ಬೇಕಾ ಅಂತ ಹೇಳಿ ಹೇಳ್ತಾನೆ ಸೂರ್ಯ. ಅವಾಗ ಎಲ್ರು ಕೂಡ ಗಾಬರಿ ಆಗ್ತಾರೆ, ಯಾಕೆ ಸೂರ್ಯ ಹಿಂಗ್ ಮಾತಾಡ್ತಾ ಇದ್ದಾನಲ್ಲ ಅಂತ ಹೇಳಿ. ಅವಾಗ ಅಲ್ಲಿಗೆ ಈ ಒಂದು ಪ್ರೋಮೋ ಸಹಿತ ಮುಕ್ತಾಯ ಮಾಡಿದ್ದಾರೆ. ಸೊ ಇನ್ನು ನಾಳಿನ ಸಂಚಿಕೆಯಲ್ಲಿ ಸೂರ್ಯ ಮೀನಾ ಮನೆ ಬಿಟ್ಟು ಹೋಗ್ತಾರಾ ಅಥವಾ ಶಾಂತನೇ ಮನೆ ಬಿಟ್ಟು ಹೋಗ್ತಾರಾ ಅಂತ ಟ್ವಿಸ್ಟ್ ಕೊಟ್ಟಿದ್ದಾರೆ. ಸೊ ನಿಮ್ಗೂ ಕೂಡ ಟ್ವಿಸ್ಟ್ ನೋಡ್ಬೇಕು ಅಂದ್ರೆ ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಪಾತ್ರಧಾರಿ ಅಂದ್ರೆ ನಿಮ್ಮ ಮೆಚ್ಚಿನ ಪಾತ್ರಧಾರಿ ಆಸೆ ಧಾರಾವಾಹಿಯಲ್ಲಿ ಯಾರು, ಸೂರ್ಯನ, ಮೀನಾನ, ಸಕ್ರೆಬೇಲ್, ಶಾಂತನ, ರಂಗನಾಥ, ರವೀನ, ಮನೋಜ, ರೋಹಿಣಿ, ಸೊ ಯಾರು ಅಂತ ತಪ್ಪದೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನನ್ನ ಚಾನಲ್ ಅನ್ನ ನೋಡ್ತಾ ಇರಿ, ಎಲ್ಲರಿಗೂ ಕೂಡ ಶೇರ್ ಮಾಡ್ತಾ ಇರಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ.